ನಾನು ರಾಯಚೂರು ಹತ್ರ ದೇವಸೂಗೂರು ಅಂತೇಳಿ ಸುಗರೇಶ್ವರ ಸುಕ್ಷೇತ್ರ ದೇವಸೂಗೂರಿನ ನಿವಾಸಿ. ನನ್ನ ಹೆಸರು ಮಲ್ಲಿಕಾರ್ಜುನ ವಿಭೂತಿ ಅಂತೇಳಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಶರಣಾರ್ಥಿಗಳು. ಇಲ್ಲಿ ನಮ್ಮ ಹುಡುಗ ಅದಾನ ಬಸವರಾಜ್ ಅಂತೇಳಿ, ನಾನು ಮುಂದನೆ ಅದಾನ. ಅವನು ಇಂಗ್ಲೀಷ್ ಮೀಡಿಯಮ್. ಅವನ್ನ ತೊಗೊಂಡೋಗಿ ಸುತ್ತೂರಾಗ ಹಾಕಿದ್ದೇನೆ ನಾನು. ಈ JSS ಮೈಸೂರು ಹತ್ರ ಸುತ್ತೂರು ಐತೆ, JSS ಪ್ರೌಢಶಾಲೆಯಲ್ಲಿ ಹಾಕಿದ್ದೆ ಇಂಗ್ಲೀಷ್ ಮೀಡಿಯಮು. ಅಲ್ಲೇನು ಮಾಡಿದ, ಒಂದು ವರ್ಷ ಹೋದ್ನ. ಅವನು ಅವ್ರ ಅಕ್ಕ ಇಬ್ಬರು ಸೇರಿ ಆಕಿ ಪರಿಪೂರ್ಣ 10ನೇ ಕ್ಲಾಸ್ ಮಾಡಿದ್ಲಿ, ಇವನು 8ನೇ ಕ್ಲಾಸ್ ಮುಗಿಸ್ಕೊಂಡು ಯಪ್ಪ ನಾನು ಬರ್ತೀನಿ ಮನೆಗೆ ಅಂತಂದು ಬಂದುಬಿಟ್ಟು ಕರ್ಕೊಂಡು ಹೋನೋ. ಮತ್ತು ನಮ್ಮ ಶಕ್ತಿನಗರದಾಗ ದೇವಸೂಗರದಾಗ ಅಲ್ಲೇನು ಇಂಗ್ಲೀಷ್ ಮೀಡಿಯಮ್ ಅದ, ಮತ್ತು ಅಲ್ಲೇನು ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ರೆ ಅಲ್ಲಿ ಚಾಲೆಂಜ್ ಮಾಡಿ ಬಂದಿದ್ದು JSS ಸುತ್ತೂರು ಮಾಡಿದಾಗ, ನಾನು 10ನೇ ಕ್ಲಾಸ್ ಪಾಸ್ ಆಗ್ತೀನಿ ರೀ ಅಂತೇಳಿ ಗುರುಗಳಿಗೆ. ಸರಿಯಪ್ಪ ಅಂತಂದು ಇಲ್ಲಿ ಬಂದು ಹಾಕಿದ್ವಿ. ಇಲ್ಲೇನು ಅದ ಮಾತಾಡಿದ, ಅಲ್ಲೇನು ಚಂದ ಏನು ಓದಲಿಲ್ಲವ. ಮತ್ತೇನು ಮಾಡಿದ ತಡೆಗೆ ಇಲ್ಲೇ ಬಂದು ಹಾಕಿದ್ವಿ. ದೇವ್ರ ದಯನೋ ಯಾರ ದಯನೋ ಒಟ್ಟು ಟೋಟಲ್ ಏನಾಯ್ತು ಅಂದರೆ ಕೊರೋನಾ ಬಂದು 10ನೇ ಕ್ಲಾಸ್ ಪಾಸ್ ಆಗಿಬಿಟ್ಟು. ಕೊರೋನಾ ಬಂತು, 10ನೇ ಕ್ಲಾಸ್ ಪಾಸ್ ಆಯಿತು. ಪಾಸ್ ಆದಮೇಲೆ ಇನ್ನೇನು ಮಾಡ್ಬೇಕು, ಮುಂದಿನ ಏನನ್ನು ಮಾಡ್ಬೇಕಲ್ಲ. ಮತ್ತು ಪ್ರಶ್ನೆನೇ ಇಲ್ಲ. ನಮ್ಮದೊಂದು ವಿಭೂತಿ ಅಂಗಡಿ ಐತೆ ದೇವಸೂಗರದಾಗ. ಇನ್ನು ಅಂಗಡಿಯಾಗ ಕುಂತು ಬಿಡುತ್ತವ ಅಂತಂದ್ವಿ. ಇಲ್ಲಪ್ಪ ಏನನ್ನ ಮಾಡ್ತೀನಿ ಅಂದ್ರೆ ಏನು ಮಾಡ್ತೀನಿ, ಮುಂದೆ ನಾನು ಓದ್ತೀನಿ, ಎಜುಕೇಷನ್ ಮಾಡ್ತೀನಿ, ದೊಡ್ಡ ಶಾಣೆ ಐತಿ, ನನಗೆ ಗೊತ್ತದ ನೀನು ಎಷ್ಟು ಶಾಣೆ ಐತಿ ಅಂತ ನಾವು ವಿಚಾರ ಮಾಡಿದ ಮೇಲೆ ಇದು ಹಂಗೆ ಬಗೆಯರೆಲ್ಲ. ನನಗೆ ದೊಡ್ಡ ಮಗಳಾದಳು, ಆಕಿನ ನಾವು ಪುರೋಹಿತಗ ಕೊಟ್ಟಿವಿ. ಅಲ್ಲಿ ಕಲ್ಮಲ ಅಂತೇಳಿ ಒಂದು ಊರು ಬರ್ತದೆ, ಪುರೋಹಿತ ಕೊಟ್ಟಿವಿ. ಅವನೇನು ಮಾಡಿದ್ನ, ಇಲ್ರಿ ಮಾಮ ಇಲ್ಲಿ ಪಕ್ಕದಾಗ ನೆಡುಗುಂಬೆ ಅಂತೇಳಿ ಬರ್ತದೆ, ಅಲ್ಲಿ ಚರ್ಮೂರ್ತಿಗಳೊಂದು ಮಠ ಐತ್ರಿ, ಅಲ್ಲಿ 1 ತಿಂಗಳ ಸಂಸ್ಕಾರ ಶಿಬಿರ ಮಾಡಿದರು. ಸಂಸ್ಕಾರ ಶಿಬಿರ ಮಾಡಿದ್ರೆ ಅಲ್ಲಿ ಇವನು 1 ತಿಂಗಳನ್ನು ಇಟ್ಟರೆ ನೋಡವ ಹೆಂಗಾಗ್ತದ ಅಂತೇಳಿ ವಿಚಾರ ಮಾಡಿ ನಮ್ಮ ಹಳೆಯ ನಾನು, ನಮ್ಮ ಹೆಣ್ಮಕ್ಳು, ನಮ್ಮ ಮಕ್ಕಳು ಇನ್ನೊಬ್ಬರು ಕೇಳಿ ಬಂದಾಳ್ರಿ, ಎಲ್ಲರೂ ವಿಚಾರ ಮಾಡಿ ಏನು ಮಾಡಿದ್ವಿ ಆತಂತೇಳಿ ಅಲ್ಲಿ ಹೋಗಿ ಇವನ್ನ ಬಿಟ್ಟು ಮೇಲೆ ಇವ ಪುಣ್ಯಾತ್ಮ ಏನು ಮಾಡಿದ್ನಂದ್ರೆ, ಗುರುಗಳ ನನ್ನ ಇಲ್ಲಿಂದ ಮೊದಲು ಕಳಿಸಿಬಿಡ್ರಿ, ಇಲ್ಲಾಂದ್ರೆ ನಿಮ್ಮ ಹುಡುಗರನ್ನೆಲ್ಲ ಹಾಳು ಮಾಡತ್ ನೋಡ ಅಂತ ಅಂದ್ಬಿಟ್ಟವು. ನನಗಂತೂ ಇಂಗ್ಲೀಷ್ ಬರ್ತಾ, ಕನ್ನಡ ಬರೋದಿಲ್ಲ ನನಗೆ. ಆಮೇಲೆ ಅವನಿಗೆ ತೆಲುಗುನು ಬರ್ತದೆ ಮಾತಾಡಕ್ಕೆ. ತೆಲುಗು ಬರ್ತದ, ಈ ಕಡೆ ಇಂಗ್ಲೀಷನ್ನು ಮಾತಾಡ್ತಾನೆ, ಕನ್ನಡ ಮಾತಾಡ್ತಾನೆ, ಹಿಂದಿನೂ ಭಾಷೆ ಬರೋದು 4 ಭಾಷೆ ಬರ್ತಾವ. ಆದ್ರೆ ಓದೋದು ಮಾತ್ರ ಸೊನ್ನೆನೇ ಅದ. ಹಿಂಗಾಗಿ ಅಲ್ಲಿ ಅವರಿದ್ರೆ ನಮಗೆ ಪರಿಚಯ ಅಜ್ಜಾರ. ನೋಡ್ರಿ ಮಲ್ಲಿಕಾರ್ಜುನ ಬಾರೋ ಇದ್ರೆ ಹಿಂಗೆ ಯಾಕೆ ಮಾಡಕತ್ತೇನ, ನಿನ್ನ ಮಗನಿಗೆ ಏನನ್ನ ಹೇಳಿಲ್ಲ ಕರ್ಕೊಂಡನು ಹೋಗ ಅಂತೇಳಿ ಫೋನ್ ಹಚ್ಚೇಬಿಟ್ರು. ಅಲ್ಲ ಅವನು ಇಲ್ಲಿನೂ ಸಲ್ಲವಲ್ಲ ಅಂತಂದು ಅಲ್ಲಿಗೂ ಹೋದೆವು. ಗಂಡ ಹೆಂಡ್ತಿ ಬೈಕ್ ತೊಗೊಂಡು, ಹತ್ರ ಐತಿ, ಬೈಕ್ ತೊಗೊಂಡು ಗಂಡ ಹೆಂಡ್ತಿ ಹೋಗಿ, ಯಪ್ಪ ಹಿಂಗೆ ಮಾಡಿದ್ರೆ ನಮ್ಮದು ಕತೆ ಇಲ್ಲಿಗೆ ಮುಗೀತದ ಅಂತ ನಾವು ಸೂಕ್ಷ್ಮವಾಗಿ ಹೇಳಿದ ತಕ್ಷಣ ಅದು ಏನೋ ಆತನ ಪರಿವರ್ತನೋ ಅಥವಾ ಅಲ್ಲಿ ಅಜ್ಜರ ಪರಿವರ್ತನೋ, ಅದು ನಮ್ಮ ದಯಾನೋ, ನಮ್ಗೆ ಪೂರ್ವಜನ್ಮದ ಪುಣ್ಯನೋ ಗೊತ್ತಿಲ್ಲರಿ. ನಾವು ಹೋಗಿ 1 ತಾಸು 2 ತಾಸಿನಾಗ ಸ್ವಲ್ಪ ಬುದ್ಧಿ ಹೇಳಿದ್ರಾಗ ಅವನೇನದ, ನೀವು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿರಿ, ನಾನು ಇಲ್ಲೇ ಇರ್ತೀನಿ ಅಂದ್ಬಿಟ್ಟು. ಇಲ್ಲೇ ಇರ್ತೀನಿ, ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿರಿ ಅಂದ. ನಿನ್ನ ಇಷ್ಟಪ್ಪ ಅಂದ್ವಿ. ಆ ಆಚಾರಿಗೆ ಹೇಳಿದ್ವಿ, ಆಚಾರ ಮತ್ತು ಇವನು ಹಿಂಗೆ ಅನ್ನಕತ್ತೇನ್ರಿ. ಆಯ್ತು ರೀ, ಮತ್ತು ಅವನ ಇರ್ತೇನಂತಂದ್ರೆ ನಮ್ಮದೇನದ ಇರ್ಲಕ್ಕ ಬಿಡು ಅಂತಂದ್ರೆ ಅಲ್ಲಿ 1 ತಿಂಗಳು ಪರಿಪೂರ್ಣ ಮಾಡಿದ. ಇಲ್ಲಿ ಕರ್ಕೊಂಡು ಬಂದ್ಮೇಲೆ ಇಲ್ಲಿ ಒಬ್ರು ಆಚಾರ ಇದ್ರು, ಸಣ್ಣ ಅವ್ರ ಹೆಸರು ನೆನಪಿಲ್ಲ, ನನಗೆ ಗೊತ್ತಿಲ್ಲ. ಕರ್ಕೊಂಬಂದು ಇಲ್ಲಿ ಬರೀ ಒಂದು ಪ್ಯಾರ ಕನ್ನಡದಾಗ ಐತಿ. ಅದು ಬಹುಶಃ ನನಗೆ ಸ್ವಲ್ಪ ನೆನಪದ ರೀ. ಈಗ 3 ವರ್ಷದ ಹಿಂದೆ ಬಂದಿದ್ದೆ ನಾನು, 3 ವರ್ಷಕ್ಕೆ ಕರೆಕ್ಟ್ ಬಂದಿದ್ದೆ. ಅದು ಏನು ನೆನಪೈತೆ ಅಂದ್ರೆ, ಸೀತೆ ರಾವಣ ಕಾಡಿನಲ್ಲಿ ಹೋಗುವಾಗ ಏನು ರಾವಣನ ಏನು ಐತೆ, ಅದು ಕನ್ನಡ ಶಬ್ದ. ಅದನ್ನು ಓದಂದ್ರೆ ಇವನಿಗೆ ಓದಕ್ಕೆ ಬರಲಿಲ್ಲರಿ, ಅದು ಆ ಪ್ಯಾರಾನ ಓದಕ್ಕೆ ಬರಲಿಲ್ಲ. ಮತ್ತು ನಾನು ಅದನ್ನು ತಿಳಿಸಿ ಹೇಳಿದ್ರೆ ಆಯ್ತು ನಾನೆಲ್ಲ ಓದ್ತೀನಿ ಬಿಡ ಅಂದ. ಅವಾಗ ಏನು ಮಾಡಿದ್ವಿ, ಅಡ್ಮಿಷನ್ ಅವರು ಒಮ್ಮೆಲೆ ತೊಗೊಂಡು ರಸೀದಿ ಹರಿಸ್ಕೊಂಡು ಹೋಗೇ ಬಿಡ್ರಿ ನೀವು ಅಂದರು. ಇದು ಒಂದು ರೀತಿ ಪುಣ್ಯನೇ ಅಂತ ಅಂದ್ಕೊಂಡೆ ನಾನು ಬಂದದಕ್ಕೆ ಇಲ್ಲಿ. ಆಯ್ತು, ರಸೀದಿ ಹರಿಸ್ಕೊಂಡು ಹೋದ್ವಿ. ಆನಂತರ ಅಜರ್ ಒಂದು ಗ್ರೂಪ್ ಮಾಡಿಂದ ವಾಟ್ಸಪ್ ಗ್ರೂಪ್ ಮಾಡಿದ್ರೆ, ಇಂಥವ್ರು ಬಂದು ನಿಮ್ಮ ಲಗೇಜ್ಗಳನ್ನೆಲ್ಲ ತಗೊಂಡು ಬರ್ರಿ ಅಂತಂದ್ರು. ಅಂದಮೇಲೆ ನಾವೇನು ಮಾಡಿದ್ವಿ, ನಾನು ಬಂದ್ರೆ ಇವ ಮತ್ತೆ ನನ್ನಿಂದ ವಾಪಸ್ ಬಂದ್ರೆ ಏನು ಮಾಡ್ಬೇಕಂತ ನಾನು ಅಲ್ಲೇ ಉಳಿದು ನಮ್ಮ ಮಳೆಯನ್ನು ಕೂಡ ಕೊಟ್ಟು ಕಳಿಸಿದ ಮೇಲೆ ಹಂಗೆ ಮಾಡಿದ್ವಿ. ಸ್ವಲ್ಪ ನಾವೂ ಸುಮಾರು ಅದೀವಿ ರೀ ಪಾಲಕರು. ನಮ್ಮದು ಕೆಲಸ ಆಗ್ತದೋ ಇಲ್ಲೋ ಅಂತೇಳಿ ವಿಚಾರ ಮಾಡಕ್ಕೆ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ
ನಾವು ಫೋನ್ ಹಚ್ಚೇ ಬಿಟ್ಟಿವಿ. ಅಲ್ಲೇ ಕುಂತು ಊರಾಗ ಕುಂತು ಇಲ್ಲೆಲ್ಲ ಊರಾಗ ಕುಂತು ಅವ್ರಿಗೆ ಫೋನ್ ಹಚ್ಚಿದ್ವಿ. ಅದು ಇಲ್ಲಿಗೆ ಬಂದು ಮುಟ್ಟಿತೋ ಇಲ್ಲ ಗೊತ್ತಿಲ್ಲ. ಅದಂತೂ ನನಗೆ ಆ ಫೋನ್ ಏನು ಕೆಲಸ ಮಾಡಿರ್ಲಿಕ್ಕಿಲ್ಲ. ಒಟ್ಟು ಇಲ್ಲಿ ವೀರಭದ್ರೇಶ್ವರ ದಯ ಮತ್ತು ನಮ್ಮ ಶ್ರೀಶೈಲ ಸನ್ನಿಧಿ ಅವ್ರ ದಯದಿಂದ ಈಗ ಪರಿಪೂರ್ಣ 3 ವರ್ಷ ಆಗ್ಯದ. 3 ವರ್ಷ ಇಲ್ಲೇ ಮುಗಿಸ್ಯಾನ್ರಿ. ಆಮೇಲೆ ಇನ್ನೊಂದು ಏನಂದ್ರೆ ಅವಾಗ ಸ್ನಾನ ಮಾಡ್ಲಿಕ್ಕೂ ಊಟ ಮಾಡ್ತದ. ಪೂಜೆ ಅಂತೂ ನಮಗೆ ಗೊತ್ತೇ ಇಲ್ಲ ಅವನು ಮಾಡ್ಕೊಂಡಿದ್ದು. ಇಲ್ಲಿಗೆ ಬಂದು ಹೋದಾಗ್ಲಿಂದ ಈ ಕಡೆ ಪೂಜೆ ಇಲ್ಲಾರ್ದ ಒಟ್ಟು ಸ್ನಾನನ ಪೂಜೆ ಆಮೇಲೆ ಸ್ನಾನ ಇಲ್ಲಾರ್ದ ನೀರು ಸಹ ಕುಡಿಯಂಗಿಲ್ಲ ಇವಾಗ ಈ ಮಟ್ಟದ. ಈಗ 3 ವರ್ಷದಿಂದ ಆನಂತರ ಅವನು ಇಲ್ಲಿ ಟೈಮ್ ಏನದ, ಇಂಥ ಡೇಟಿಗೆ ಬರ್ಬೇಕಂದ್ರೆ ಇಂಥ ಡೇಟಿಗೆ ಹೋಗ್ಬೇಕಾಗ್ಯದ. ನೀವು 12 ತಿಪ್ಲಿರ್ಲಿ ನನ್ನ ಬಿಡ್ರಿ ಮೊದಲು, 12 ತಿಪ್ಲಿರ್ಲಿ ಬಿಡ್ರಿ ಮೊದಲು ಅಂತನ ಅಲ್ಲಿಂದ ಒಡೆ ಬರ್ತಾನ. ಇಲ್ಲಿ ಹೆಂಗದನಂತ ನಾನು ಅವ್ರನ್ನ ವಿಚಾರನೂ ಮಾಡಕ್ ಹೋಗಿಲ್ಲ, ಇಲ್ಲೇನೂ ವಿಚಾರ ಮಾಡಿಲ್ಲ. ಇಲ್ಲಿ ಒಂದ್ಸಲ ಬಂದಿದ್ದೆ ನಾನು, ಇಲ್ರಿ ಬುದ್ಧಿ ನಮ್ಮ 3 ಜಾತ್ರೆ ಅದ ಕರ್ಕೊಂಡು ಹೋಗ್ತೀನಿ ಅಂತ. ಆಚಾರ ಏನಂದ್ರು, ನೋಡಪ್ಪ ಜಾತ್ರೆ ತಿರ್ಗಾ ಮರ್ಗ ಬರ್ತಾವ, ವಿದ್ಯೆ ತಿರ್ಗಾ ಮರ್ಗ ಬರೋದಿಲ್ಲ, ಅದು ಒಂದೇ ಸಲ ಅದ, ನೀನು ವಾಪಸ್ ಹೋಗಂತಂದು. ಆಯ್ತಂತೇಳಿ ಮತ್ತೆ ವಾಪಸ್ ಹೋದೆ. ಅವತ್ತಿಂದ ಮತ್ತೆ ತಿರ್ಗಾ ನಾನು ಇವತ್ತನೇ ಅಣಿಕೆ ಹಾಕಿನಿ. ನಾನು ತಿರ್ಗಾ ಬಂದಿಲ್ಲ. ನಾನು ಅವ ಹೆಂಗದ ಅಂತನೂ ವಿಚಾರ ಮಾಡಿಲ್ಲ. ಅವನು ಬಂದಾಗ ನಾನು ನೋಡ್ತೀನಿ, ಆರಾಮದನ, ಚಲೋ ಆಯ್ತು. ಇನ್ನು ಒಂದು ಈ ವಾಟ್ಸಪ್ ಗ್ರೂಪ್ನಾಗ 1000 ಫೋಟೋ ಬಿಡ್ತಾರೆ. ನಾನು ಕೇಳಿನ ಅವನ್ನ, ಅಲ್ಲಲ್ಲೇ ಎಲ್ಲರೂ ಮುಂದಿರ್ತಾರ, ನೀನು ಒಬ್ಬನ ಕಾಣವಲ್ಲ ನನಗೆ. ಅದನ್ನು ಕೇಳೀನಿ. ಕೇಳಿದ್ರೆ ನಿನಗೆ ಫೋಟೋ ಮುಖ್ಯನೋ ನನ್ನ ವಿದ್ಯೆ ಮುಖ್ಯ ಅಂತನೂ ಕೇಳ್ಯಾನವ. ಇಲ್ಲೇ ಅದ ನಾನು ಮುಂದದಾನ, ನಿನಗೆ ಫೋಟೋ ಮುಖ್ಯನೋ ನನ್ನ ವಿದ್ಯೆ ಮುಖ್ಯನೋ ಅಂದನ. ಅದಕ್ಕೆ ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಅದ್ರ ಸಲುವಾಗಿ ನೀನು ಫೋಟೋ ಇಳಿಲಿಕ್ಕೆ ಚಿಂತಿಲ್ಲ ತಮ್ಮ, ವಿದ್ಯೆ ಕಲ್ತು ಪರಿಪೂರ್ಣ ಕಲ್ತು ಬಾ. ಆಡ್ಕೊಳ್ಳೋರು ಜಗ್ಗೆ ಮಂದಿ, ಅವ್ರ ಮುಂದೆ ನಾವು ಎಡೆ ಬಿದ್ರೆ ಇನ್ನಿಟ್ಟು ಜಗ್ಗಿನಾಗ್ತಾರ ಅಂತೇಳಿ ಅಷ್ಟು ಹೇಳೀನಿ. ಮತ್ತು ಇದಕ್ಕಿಂತ ಇನ್ನು ಹೆಚ್ಚಿಗೆ ಏನು ಹೇಳೋದಿಲ್ಲ ನಾನು ಪಾಲಕ್ಕಾಗಿ. ಮತ್ತು ಈ ಮಾತಿನಾಗ ಏನಾನ ಮಾತಾಡೋಕಾದ್ರೆ ತಪ್ಪಿತ್ತಂದ್ರೆ ಕ್ಷಮಿಸ್ರಿ. ಇನ್ನೂ ಒಂದು ಏನಂದ್ರೆ ನಾನು 30ನೇ ವರ್ಷ ಐತಿ ಈಗ ನಾನು SSLC ಮುಗಿದು. ಅಲ್ಲಿನೂ ಗುರುವಂದನ ಕಾರ್ಯಕ್ರಮ ತಯಾರಿ ನಡೆದ. ಈ ಗುರುವಂದನ ಕಾರ್ಯಕ್ರಮ ನೋಡೋದು ಹೆಂಗದ ನೋಡ್ಬೇಕಂತ ಭಾಳ ಅಪೇಕ್ಷೆಯಿಂದ ನೆನ್ನೆ ರಾತ್ರಿನ ಬಂದು ಇಲ್ಲಿ ಕೂತೀನಿ. ಅಲ್ಲಿನೂ ತಯಾರಿ ನಡೆದ. ಅದಕ್ಕೆ ನನಗೆ ಅಷ್ಟೊಂದು ಹೆಚ್ಚು ಮಾತಾಡೋಕೆ ಬರೋದಿಲ್ಲ. ನಾನು ಅದಕ್ಕೆ ನಿಮ್ಮಲ್ಲೆಲ್ಲ ಕ್ಷಮ ಕೇಳಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಸ್ವಯಂಭೂಯ.